Hallelujah. Hallelujah. But Joshua, a young man, God has prepared to lead the people into the promised land. ದೇವರು ಯೆಹೋಶುವನು ಅದು ಯವನಸ್ಥನ ದೇವರು ಆರಿಸಿಕೊಂಡಿದ್ದಾನೆ ತನ್ನ ಜನರನ್ನು ವಾಗ್ದಾನ ದೇಶಕ್ಕೆ ನಡೆಸಲು. Joshua was an ordinary man like all of us. ಯೆಹೋಶು ನಮ್ಮಂತ ಒಂದು ಸಾಮಾನ್ಯ ಒಂದು ವ್ಯಕ್ತಿ ಆಗಿದ್ದನು. But his speciality was, ಆತನ ಪ್ರತ್ಯೇಕತೆ ಏನಂದ್ರೆ, when we study about Joshua, ಯೆಹೋಶುವನ ಬಗ್ಗೆ ನಾವು ಧ್ಯಾನ ಮಾಡುವಾಗ he was always in the presence of God. ಆತನು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಇರುವಂತ ವ್ಯಕ್ತಿ. He was walking after Moses. ಆತನು ಮೋಶೆಯ ಹೆಜ್ಜಾಡಿಯಲ್ಲಿ ನಡೆಯುವಂತ ವ್ಯಕ್ತಿ ಆಗಿದ್ದನು. The vision what Moses had, the impacted the life of Joshua. ಮೋಶೆ ಯಾವ ದರ್ಶನದೊಂದಿಗೆ ಮುಂದೆ ಸಾಕ್ತನೋ ಅದರ ಪ್ರಭಾವ ಯೆಹೋಶುವನ ಮೇಲೆ ಬಿದ್ದಿತ್ತು. God is telling, I will be with you. ದೇವರು ಹೇಳ್ತಾ ಇದ್ದಾರೆ, ಯೆಹೋಶು ನಾನು ನಿನ್ನೊಂದಿಗಿದ್ದೇನೆ. Because I have chosen you. ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. Hallelujah. Hallelujah. The history of the Israel is not completed by the death of Moses, but you are the person I have chosen to lead the people to the promised land. ಇಸ್ರಾಯೇಲ್ ಇತಿಹಾಸ ಮೋಶೆ ಸತ್ತ ಮೇಲೆ ಇದು ಮುಕ್ತಾಯವಾಗಿಲ್ಲ, ಆದ್ರೆ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನೀನು ಇವ್ರನ್ನ ಮುಂದೆ ನಡೆಸಬೇಕು ವಾಗ್ದಾನ. Hallelujah. Hallelujah. There are many hindrances in front of you. ಆದ್ರೆ ಒಂದು ಮಾರ್ಗದಲ್ಲಿ ಅನೇಕ ಹೋರಾಟಗಳು ಬರ್ತದೆ. It's not easy task to reach the promised land. ಆ ವಾಗ್ದಾನ ದೇಶಕ್ಕೆ ಹೋಗ ಅಷ್ಟು ಸುಲಭವಲ್ಲ. But you must conquer the land. ನೀನು ಆ ಭೂಮಿಯನ್ನು ಸ್ವತಂತ್ರ ಪಡಿಸಿಕೊಳ್ಳಬೇಕು. The promised land you must conquer it. ಆ ಭೂಮಿಯನ್ನು ನೀನು ಸ್ವತಂತ್ರ ಪಡಿಸಿಕೊಳ್ಳುವಾಗ. Hallelujah. Hallelujah. The first hindrance is the Jordan, the river Jordan in front of you. ಮೊದಲನೇದಾಗಿ ನಿಮಗೆ ಬರೋದು ಅಡ್ಡಿ ಆಟಂಕ ಏನಂದ್ರೆ ಯೋರ್ದಾನ್ ನದಿ. Just listen to me. ಗಮನಿಟ್ಟು ಕೇಳ್ರಿ. God told, ದೇವರು ಹೇಳ್ತಾ ಇದ್ದಾನೆ, you must cross the Jordan with the people of Israel. ಯೋರ್ದಾನ್ ನದಿಯನ್ನು ಹರಿಯುವಂತ ನದಿಯನ್ನು ದಾಟಿ ನೀವು ಮುಂದೆ ಹೋಗಬೇಕು. Hallelujah. 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 Sometimes it is not easy to reach the promise of God in our life. ಕೆಲವು ಸಾರಿ ದೇವರ ವಾಗ್ದಾನವನ್ನು ಪಡೆದುಕೊಳ್ಳೋದು ಅಷ್ಟು ಸುಲಭವಲ್ಲ ನಮ್ಮ ಜೀವಿತದಲ್ಲಿ. If you have a vision, ನಮಗೆ ದರ್ಶನ ಇರುವಾಗ you must pay the price for that. ಅದಕ್ಕೆ ಬೇಕಾದಂತ ಹೊಂದಬೇಕಂದ್ರೆ ಅದಕ್ಕೆ ನಾವು ಕೆಲವೊಂದು ಷರತ್ತು ಇರ್ತದೆ. If you are expecting the promise of God in your family life, you must pay the price for that. ಅದಕ್ಕೆ ಕ್ರಯವನ್ನು ನಾವು ಕೊಡಬೇಕು. ಆ ವಾಗ್ದಾನ ನಾವು ನಮ್ಮ ಜೀವಿತದಲ್ಲಿ ಇದು ನೋಡ್ಬೇಕಂದ್ರೆ These days, God needs a people, a family, a person, a pastor who is ready to conquer the promise of God. ಈಗ ದೇವರು ಅದನ್ನು ಬಯಸುವುದೇನೆಂದ್ರೆ ಆದ್ರೆ ಈ ಒಂದು ವಾಗ್ದಾನ ದೇಶವನ್ನು ಹೊಂದಲಿಕ್ಕೆ ತನ್ನ ಜನರನ್ನು ಸಭಾಪಾಲಕರನ್ನು ವ್ಯಕ್ತಿಯನ್ನು ಆತನು ಹುಡುಕ್ತಾ ಇದ್ದಾನೆ. This is not the time of God, the ordinary Christian life. ಈ ಸಮಯ ನಾವು ಸಾಮಾನ್ಯ ಕ್ರೈಸ್ತರಿರುವ ಕಾಲವಲ್ಲ ಇದು. Oh, whenever I have time, I will pray. ಸಮಯ ಇರುವಾಗ ಪ್ರಾರ್ಥನೆ If I ಮಾಡ್ತೀನಿ. get time, I will come to church. ಸಮಯ ಇದ್ರೆ ಮಾತ್ರ ಚರ್ಚಿಗೆ ಬರ್ತೀನಿ. If I have time, I will do the ministry. ಸಮಯ ಇದ್ರೆ ಸೇವೆ God ಮಾಡ್ತೀನಿ. doesn't want the people today. ದೇವರಿಗೆ ಅಂತ ಜನರು ಬೇಕಾಗಿಲ್ಲ. God needs a person who is ready to conquer the promise of God. ದೇವರು ಬಯಸುವ ವ್ಯಕ್ತಿಗಳು ದೇಶವನ್ನು ಸ್ವತಂತ್ರ ಪಡಿಸಿಕೊಳ್ಳಬೇಕಂತ. God needs a person in your family to conquer the promise of God. ದೇವರು ನಿಮ್ಮ ಕುಟುಂಬದಲ್ಲಿ ಸ್ವತಂತ್ರ ಪಡಿಸಿಕೊಳ್ಳಿಕ್ಕೆ ಅಂತ ಜನ ಹುಡುಕ್ತಾ In ಇದ್ದಾನೆ. front of there is a Jordan. ಮುಂದುಗಡೆ ಯೋರ್ದಾನ್ ನದಿ ಇದೆ. There is a challenge in front of you. ಅವರಿಗೆ ಸವಾಲಾಗಿದೆ. Devil is trying to stop your blessing. ಸೈತಾನನು ನಿಮ್ಮ ಆಶೀರ್ವಾದವನ್ನು ತಡೆ ಮಾಡ್ತಾ Devil ಇದ್ದಾನೆ. is trying to stop your generation. ಅವನು ನಿಮ್ಮ ಸಂತಾನವನ್ನು ಆತ ನಿಲ್ಲಿಸ್ತಾ ಇದ್ದಾನೆ. But you must be a person ready to conquer it. ನೀವು ಅದನ್ನು ಜಯಿಸುವಂತ ವ್ಯಕ್ತಿಗಳಾಗಿರುವ ದೇವರು ಬಯಸುವಂತ. Hallelujah. Hallelujah. I want to challenge each and every one of you. ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನಾನು ಇವಾಗ ಈ ಸಮಯದಲ್ಲಿ Each and every one of God has a special plan and purpose about your life. ನಿಮ್ಮ ಪ್ರತಿಯೊಬ್ಬೊಬ್ಬರ ಮೇಲೆ ದೇವರ ವಿಶೇಷದ ಯೋಜನೆ ಇದೆ. God has a plan about your ministry. ನಿಮ್ಮ ಸೇವೆ ಕುರಿತು ದೇವರ ವಿಶೇಷವಾದ God has a ಯೋಜನೆ ಇದೆ. plan about your family. ನಿಮ್ಮ ಕುಟುಂಬಕ್ಕೆ ದೇವರ ವಿಶೇಷ ಯೋಜನೆ God ಇದೆ. has a plan about your future. ನಿಮ್ಮ ಭವಿಷ್ಯದ ಕುರಿತು ಒಳ್ಳೆ ಯೋಜನೆ ಇದೆ. Are you ready to conquer it? ಅದನ್ನು ಸ್ವತಂತ್ರಪಡಿಸಲು ಸಿದ್ಧರಾಗಿದ್ದೀರಾ? Are you ready to conquer it? ಅದನ್ನು ವಶಪಡಿಸಲು ಸಿದ್ಧವಾಗಿದ್ದೀರಾ? Hallelujah. 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 But God is telling him, ದೇವರು ಆತನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ, you must meditate the word of God day and night. ನೀನು ಹಗಲು ರಾತ್ರಿ ನನ್ನ ಧರ್ಮಶಾಸ್ತ್ರ ಧ್ಯಾನ ಮಾಡಬೇಕು. Amen. Amen. When you have the word of God, this morning also I spoke a little bit about that. ಮುಂಜಾನೆ ಸಹ ದೇವರ ವಾಕ್ಯ ಕುರಿತು ಮಾತಾಡಿದ್ದೇವೆ. When you have the word of God in your life, ನಿನ್ನ ಜೀವಿತದಲ್ಲಿ ದೇವರ ವಾಕ್ಯ ಇರುವಾಗ, when you have the promise of God in your life, ದೇವರ ವಾಗ್ದಾನ ನಿನ್ನ ಜೀವಿತದಲ್ಲಿ you ಇರುವಾಗ can conquer it. ನೀನು ಜಯ ಹೊಂದಲಿಕ್ಕೆ ಸಾಧ್ಯ. Because it is just for you only, for your family, for your ministry, is God prepared. ದೇವರು ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ದೇವರು ಅದನ್ನು ಸಾಧ್ಯಪಡಿಸ್ತಾನೆ. God is never take somebody's blessing and giving to you. ದೇವರು ಇತರರ ಆಶೀರ್ವಾದ ತೆಗೆದುಕೊಂಡು ನಿನಗೆ ಕೊಡಲ್ಲ ದೇವರು. God never take my promise and giving to you. ನನ್ನ ವಾಗ್ದಾನ ನಿಮಗೆ ಕೊಡಲ್ಲ ದೇವರು. Your promise God never give it to me. ನಿನ್ನ ವಾಗ್ದಾನ ನನಗೆ ಕೊಡಲ್ಲ ದೇವರು. Your promise is only just for you. ನಿನ್ನ ವಾಗ್ದಾನ ನಿನಗಾಗಿಯೇ ದೇವರು ಕೊಡುವ. Your
ministry is only just for you. ನಿನ್ನ ಸೇವೆ ದೇವರು ನಿನಗೆ ಕೊಟ್ಟಂತ ಸೇವೆ ಆಗಿದೆ. Your family blessing is only just for you. ನಿಮ್ಮ ಕುಟುಂಬದ ಆಶೀರ್ವಾದ ನಿಮಗಾಗಿದೆ ಅದು. Are you ready to conquer it tonight? ಅದನ್ನು ವಶಪಡಿಸಲು ಸಿದ್ಧವಾಗಿದ್ದೀರಾ? Hallelujah. 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 Now they can cross the Jordan in front of them. ಈಗ ಅವರು ಯೋರ್ದಾನ್ ನದಿಯನ್ನು ಒಳ್ಳೆ ದಾಟಿ ಹೋಗ್ಬೇಕು ಅವರು. The river of Jordan is overflowing the river. ಯೋರ್ದಾನ್ ನದಿಯು ಅದು ಹೊಳೆಯೋ ಹರಿತಾ ಇದೆ. Many people are died in the river. ಅನೇಕ ಜನ ಸತ್ತು ಹೋಗ್ತಾ ಇದ್ದಾರೆ ನದಿ. No one can able to cross this river. ಯಾರು ನದಿಯನ್ನು ದಾಟಿ ಹೋಗ್ಲಿಕ್ಕೆ ಆಗಲ್ಲ. Hallelujah. 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 What God told them. ದೇವರು ಅವರಿಗೆ ಏನು ಹೇಳಿದ್ರು? The priest, those who are carrying the ark of God. ದೇವರ ಮಂಜೂಷವನ್ನು ಒಯ್ಯುವಂತ ಒಂದು ಯಾಜಕರನ್ನು Let them go in front of the people. ಅವರು ಜನರ ಮುಂದಿನ ಭಾಗ ಅವರು ಮುಂದೆ Let them put their leg on the river side. ಯಾಜಕರು ಅವರು ಕಾಲನ್ನು ನದಿಯನ್ನು ಮುಟ್ಟುವಾಗ there will be open towards this river. ಆ ನದಿಯಲ್ಲಿ ನಾನು ಮಾರ್ಗವನ್ನು ಮಾಡ್ತೇನೆ. Hallelujah. Hallelujah. If you are carrying the ark of God in your life. ದೇವರ ಮಂಜೂಷವನ್ನು ವಾಕ್ಯ ನೀವು ನಾವು ಹೊತ್ಕೊಂಡು ಹೋಗುವಾಗ If you carry the word of God in your family. ನಮ್ಮ ಕುಟುಂಬದಲ್ಲಿ ವಾಕ್ಯವನ್ನು ಹೊತ್ಕೊಂಡು ಹೋಗುವಾಗ just to put a step in the river of Jordan. ಯೋರ್ದಾನ್ ನದಿಯಲ್ಲಿ ನೀವು ಕಾಲಿಡುವಾಗ just to put the step in the problems and struggles in your life. ನಿಮ್ಮ ಸಮಸ್ಯೆಯಲ್ಲಿ ನೀವು ಕಷ್ಟದಲ್ಲಿ ನೀವು ಕಾಲಿಡುವಾಗ with your own eyes you can see the miracle of God. ನಿಮ್ಮ ಕಣ್ಣಿಂದ ನೀವು ಅದ್ಭುತ ಕಾರ್ಯವನ್ನು He is departed, making the way for you to cross over it. ಮಾರ್ಗವಾಗಿ ಮಾರ್ಗವನ್ನು ನೀವು ನೋಡ್ತೀರಿ. Hallelujah. 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 You are not called to cry in front of the river of Jordan. You must carry the ark of God and put a step on it. The river will divide for you. ನೀವು ಆ ನದಿ ಮುಂದೆ ನಿಂತು ಅಳ್ತಾ ಇರುವುದು ದೇವರ ಚಿತ್ತವಲ್ಲ. ನೀವು ದೇವರ ವಾಕ್ಯವನ್ನು ಹೊತ್ಕೊಂಡು ಹೋಗುವ ಕಾಲಿಡುವಾಗ ದೇವರು ಅದನ್ನು ವಿಭಾಗ ಮಾಡಿ ನಿಮಗೆ Hallelujah. 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 Our beloved pastor, Mrs. was passed away last year. ನಮ್ಮ ಪ್ರಿಯ ಸೇವಕರ ಒಂದು And God is telling to him. ದೇವರು ಅವರೊಂದಿಗೆ ಹೇಳ್ತಾ ಇದ್ದಾನೆ. Hallelujah. Hallelujah. In front of him there is a Jordan. ನಿಮ್ಮ ಮುಂದೆ ಒಂದು ಯೋರ್ದಾನ್ ನದಿ ಇದೆ. Jordan will not conquer you. You will conquer the Jordan. ಯೋರ್ದಾನ್ ನದಿ ನೀವು ಜಯಿಸ ಅದು ನಿಮ್ಮನ್ನು ಜಯಿಸಲು ನೀವು ಅದನ್ನು ಜಯಿಸ್ತೀರಿ. You will reach the promised land. ನೀವು ವಾಗ್ದಾನ ದೇಶಕ್ಕೆ ಮುಂದೆ ಹೋಗ್ತೀರಿ. You will lead the people into the towards the promised land. ನೀವು ಜನರನ್ನು ವಾಗ್ದಾನ ಭೂಮಿಗೆ ನಡೆಸ್ತೀರಿ ನೀವು ಎಂಬುದಾಗಿ. Tonight I believe that God is speaking to you. ಈ ರಾತ್ರಿ ದೇವರ ಮುಂದೆ ಮಾತಾಡ್ತಾ ಇದ್ದಾನೆ. Hallelujah. 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 Don't allow devil to steal any blessing of God in your life. ನಿಮ್ಮ ಜೀವಿತದಲ್ಲಿ ಸೈತಾನನು ಯಾವುದೇ ಆಶೀರ್ವಾದ ಕದ್ದುಕೊಳ್ಳಿಕ್ಕೆ ಅವಕಾಶ Devil ಕೊಡಬೇಡಿ. has no any relation with your family. ಅವನಿಗೆ ನಿಮ್ಮ ಕುಟುಂಬದ ಯಾವುದೇ ಸಂಬಂಧವಿಲ್ಲ. You are a child of God. ನೀನು ದೇವರ ಮಗುವಾಗಿದ್ದೀ. You have the promise of God. ದೇವರ ವಾಗ್ದಾನ ನಿನಗಿದೆ. Then God called Abraham. ದೇವರು ಅಬ್ರಹಾಮನನ್ನು ಕರೆಯುವಾಗ God called with a promise. ದೇವರು ವಾಗ್ದಾನದೊಂದಿಗೆ ಅಬ್ರಹಾಮನನ್ನು ಕರೆದನು. His name was Abraham. ಆತನ ಹೆಸರು ಅಬ್ರಹಾಮ ಅಂತ. And God changed it Abraham. ಆವಾಗ ದೇವರು ಅಬ್ರಹಾಮ ಎಂದು You know what is the meaning of Ham? ಹಾಮ್ ಅಂದ್ರೆ ಅರ್ಥ ಏನು ಗೊತ್ತಾ? The Ham meaning father. ಹಾಮ್ ಅಂದ್ರೆ ತಂದೆ. When God made a covenant with Abraham, ದೇವರು ಅವನಿಗೆ ಒಂದು ನಿಬಂಧನೆ God ಮಾಡಿದ. could not see anyone to have the witness to make with the covenant with Abraham. ದೇವರು ಅಬ್ರಹಾಮನನ್ನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. Heavenly Father. ಪರಲೋಕದ ತಂದೆ. He taken his name as father. ದೇವ ಆತನ ಹೆಸರನ್ನು ದೇವರು ತಗೊಂಡಿದ್ದಾನೆ. And joined with Abraham. ಅಬ್ರಹಾಮನೊಂದಿಗೆ ಆತನು ಒಂದಾಗಿದ್ದಾನೆ. He with Abraham. ಅಬ್ರಹಾಂ ಎಂಬುದಾಗಿ ಆತನ ಹೆಸರು. Oh hallelujah. Hallelujah. That God is making a covenant with you. ದೇವರು ನಿಮ್ಮನ್ನು ಒಂದು ಒಡಂಬಡಿಕೆಯನ್ನು ಮಾಡ್ಕೊಂತಾ ಇದ್ದಾನೆ. He is ready to fulfill it. ಅದನ್ನು ದೇವರು ನೆರವೇರಿಸಿ The promises of God in your calling. ಆತನು ಕರೆಯುವಾಗ ಅದಕ್ಕೆ ಬೇಕಾದ ಸಹಕಾರ ದೇವರು ಒದಗಿಸ್ತಾನೆ. Hallelujah. 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 How many of you that believe that God has called me? ನಿಮ್ಮಲ್ಲಿ ಎಷ್ಟು ಜನ ನಂಬ್ತೀರಿ ದೇವರು ನನ್ನನ್ನು ಕರೆದಿದ್ದಾನೆ? How many of you believe that I have the call of God? ದೇವರು ಕರಿಬೇಕು ನನಗಿದೆ ಎಂಬುದಾಗಿ ಎಷ್ಟು ನಂಬ್ತೀರಿ? How many of you believe that I have the promise of God? ದೇವರ ವಾಗ್ದಾನ ನನಗಿದೆ ಎಂಬುದನ್ನು ಎಷ್ಟು ನಂಬ್ತೀರಿ? Amen. 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 Hallelujah. Hallelujah. Oh Joshua, you are not the person supposed to crying, wasting your time because Moses died. ಓ ಯೆಹೋಶುವನೇ, ಮೋಶೆ ಸತ್ತಂತನೇ ನೀನು ಕೂತು ಅಳ್ತಾ ಇರಬೇಡ. Maybe you lost something beloved things in your life. ನಿನ್ನ ಜೀವಿತದಲ್ಲಿ ಎಷ್ಟು ಅಮೂಲ್ಯವಾದ ಕೆಲವು ಸಂಗತಿಯನ್ನು ಅದು ಕಳೆದುಕೊಂಡೇ ಇರಬಹುದು. That make always a sadness in your heart. ನಿನ್ನ ಹೃದಯದಲ್ಲಿ ದುಃಖ ಇರಬಹುದು. Always disappointment in your life. ಯಾವಾಗಲೂ ಶ್ರಮೆ ಇರಬಹುದು ನಿನ್ನ ಜೀವಿತದಲ್ಲಿ. Tonight the Spirit of God is telling you, it is not the time to disappointment in your life. ಈ ರಾತ್ರಿ ದೇವರು ಹೇಳ್ತಾ ಇದ್ದಾರೆ, ನೀನು ನಿರಾಶೆಗೊಳ್ಳುವಂತ ಸಮಯ ಅಲ್ಲ ಇದು. Rise up from your situation. ಸ್ಥಿತಿಯಿಂದ ನೀನು ಎದ್ದೇಳಬೇಕು. Rise up with the vision. ದರ್ಶನ ಎದ್ದೇಳು ಮುಂದೆ. Rise up with the anointing. ಓ ದೇವರ ಅಭಿಷೇಕದಿಂದ ಮುಂದೆ Conquer the promise of God. ದೇವರ ವಾಗ್ದಾನ ಹೊಂದಿಕೊಂಡು ಹೋಗಬೇಕು. Cross the river of
Jordan. ದೊಡ್ಡ ನದಿಯನ್ನು ಒಳಗೆ ದಾಟಿ ಹೋಗ್ಬೇಕು. Defeat the enemy from the presence of God. ದೇವರ ಸನ್ನಿಧಾನ ಶತ್ರು ಜಯಿಸಿ ಹೋಗ್ಬೇಕು. That land belongs to you. ಆ ಭೂಮಿ ದೇವರು ನಿಮಗೆ The promises belongs to you. ವಾಗ್ದಾನ ದೇಶ ನಿಮಗೆ ಕೊಟ್ಟಿದ್ದಾನೆ. How many of you can tonight claim that the promise God has given, it is just for me only? ಎಷ್ಟು ಜನ ನಂಬ್ತೀರಿ ಇವತ್ತು ದೇವರು ನನಗಾಗಿ ವಾಗ್ದಾನ ಕೊಟ್ಟಿದ್ದಾನೆ? I never give up. ನಾನು ಇದನ್ನು ಬಿಟ್ಟು ಬಿಡುವುದಿಲ್ಲ. I never give up. ನಾನು ಸೋತು ಹೋಗುದಿಲ್ಲ. ನಾನು I am an anointed one of God. ನಾನು ದೇವರ ಅಭಿಷೇಕ ನನ್ನ ಮೇಲಿದೆ. I am a child of ನಾನು God. ದೇವರ ಮಗುವಾಗಿದ್ದೇನೆ. God has a great plan in my life. ಜೀವಿತ ದೇವರ ದೊಡ್ಡ ವಿಷಯ God has ಯೋಜನೆ. given great promises in my life. ದೇವರು ವಾಗ್ದಾನ I ಮಾಡಿದ್ದಾನೆ. am not going to give up in my life. ನಾನು ಎಂದಿಗೂ ನಾನು ಸೋತು ಹೋಗುದಿಲ್ಲ.